ರೋಡಿಂದ ಬರೋದ್ರೆ ವಿದ್ಯಾರಣ್ಯಪುರ ರೋಡಿಂದ ಬರ್ಬೋದು. ಆ್ಯಂಡ್ ಇದು GKVK ಮೇನ್ ಎಂಟ್ರೆನ್ಸು, ಬ್ಯಾಕ್ ಸೈಡ್ ರೋಡು. ಇದು ಎಂಟ್ರೆನ್ಸು. ಟೂ ವೀಲರ್ ಮತ್ತು 4 ವೀಲರ್ಸ್ ಎಲ್ಲ ಇಲ್ಲಿ ಪಾರ್ಕ್ ಮಾಡಬೇಕಾಗುತ್ತೆ. ಗೇಟಿಂದ ಒಂದು ಅರೌಂಡ್ 500 ಮೀಟರ್ಸ್ ಒಳಗಡೆ ಬರಬೇಕಾಗುತ್ತೆ. ಇದೆಲ್ಲ ಫುಡ್ ಕೋರ್ಟ್ ಇದೆ. ಮಶ್ರೂಮ್ ಸ್ಟಾಲ್ ಯೂನಿವರ್ಸಿಟಿ ಅವ್ರದ್ದು. ಜ್ಯೂಸ್ ಸೆಂಟರ್ ಅಂತ. ಮೇಲ್ಕೋಟೆ ಪುಳಿಯೋಗರೆ ಅಂತ. ಇದು ಔಷಧಿಗಳು, ಬಟ್ಟೆ ಅಂಗಡಿ ಇದೆ, ಬುಕ್ಸು. ಇದು ಚಟ್ನಿ, ಪಿಕಲ್ಸ್ ಅದು. ಇದು ಆಯಿಲ್ಸ್. ಸರ್ ಇದು ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತ. ಇದು ನಿಮ್ಮ ಮನೆ ಸಿಲಿಂಡರ್ಗೆ ಫಿಕ್ಸ್ ಮಾಡ್ಕೊಳ್ಳೋದು, ಆನ್ ಮಾಡ್ಕೊಳ್ಳೋದು ಸರ್. ಇದು ಸಿಲಿಂಡರ್ಗೆ ಓಕೆ. ಸೊ ಇದು ಆನ್ ಆದಾಗ ಏನೋ ಪೈಪ್ ಲೂಸ್ ಕಲೆಕ್ಷನ್ ಆಯಿಲ್ ಐಟಮ್ ಉರಿ ಸ್ಟವ್ ಕ್ಲೀನ್ ಮಾಡ್ತಾ ನಿಮ್ದು ರಿಜಿಸ್ಟರ್ ಆಯ್ತು, ಪೈಪ್ ಏನೋ ಕಿತ್ತೋಯ್ತು ಅಂದ್ರೆ ಸೊ ನಮ್ಮ ಡಿವೈಸ್ ಜೊತೆ ನಾವು ಹಾಕೊಳ್ಳೋದು. ಓಕೆ.
ಅಕಸ್ಮಾತ್ ಸಿಲಿಂಡರ್ ಆಚೆ ಹಾಕಿದೀವಿ ಹೊರಗಡೆ ಹಾಕಿದೀವಿ ಅಂತಾರೆ. ಹಾಂ ಅಕಸ್ಮಾತ್ ಏನಾದ್ರು ರೆಗ್ಯುಲೇಟರ್ ಪ್ರಾಬ್ಲಮ್ ಆಯ್ತು ಅಂದ್ರೆ ರೆಗ್ಯುಲೇಟರ್ ಕೂಡ ಲೀಕೇಜ್ ಆಗ್ಬಿಡುತ್ತೆ. ಓಕೆ. ಆಮೇಲೆ ಮೈನ್ ಇಂಪಾರ್ಟೆಂಟ್ ಸಿಲಿಂಡರ್ ವಾಷರ್ ಸರ್. ಹ್ಞೂ ಹ್ಞೂ ಹೊಸ ಸಿಲಿಂಡರ್ ಹಾಕಿದಾಗ ವಾಷರ್ ಹೋಗಿರುತ್ತೆ, ಓಕೆ. ಸಿಲಿಂಡರ್ ಆಚೆ ಇರುತ್ತೆ, ವಾಷರ್ ಲೀಕೇಜ್ ಆಗ್ತಾ ಇರುತ್ತೆ, ಅದು ನೋಡ್ಕೊಂಡ್ರಲ್ಲ. ಸಿಲಿಂಡರ್ 3 ತಿಂಗಳು ಬರೋದು 2 ತಿಂಗಳು ಖಾಲಿ ಆಯ್ತು, ಹೋಗ್ತಾ ಇರುತ್ತೆ. ಹೌದು. ಅದೇ ನಮ್ಮ ಡಿವೈಸ್ ಇತ್ತು ಅಂದ್ರೆ ಯಾವ್ದಾದ್ರು ಲೀಕೇಜ್ ಆಗುತ್ತೆ. ವಿತೌಟ್ ವಾಷರ್ ಯೂಸ್ ಮಾಡಬಾರ್ದು. ಓಕೆ ವಾಷರ್ ಗಟ್ಟ ಆದ್ರೂ ಕೂಡ ಲೀಕ್ ಆಗ್ಬಿಡೋದು. ಇಷ್ಟೇ ಆಫ್ ನಾನು ಆಫ್ ಮಾಡ್ಬಿಟ್ರೆ ಸಾಕು. ಓಕೆ 30 ವರ್ಷ ಆಮೇಲೆ ಗ್ಯಾಸ್ ಎಷ್ಟಿದೆ ಕೂಡ ನೋಡ್ಕೋಬಹುದು, ಖಾಲಿ ನೋಡ್ಕೋಬಹುದು. ಓಕೆ ಲೀಕೇಜ್ ಆಯ್ತಾ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಓಕೆ ಎಲ್ಲ ಗೌರ್ಮೆಂಟ್ ಅಪ್ರೂವ್ ಆಗಿರೋದು. ಓಕೆ. ಇಂಡಿಯನ್ ಎಸ್ ಭಾರತ್ 3ಕ್ಕೂ ಹಾಕೋಬಹುದು. 30 ವರ್ಷ ಲೈಫ್ ಇರುತ್ತೆ, 3 ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಗೌರ್ಮೆಂಟ್ ಅಪ್ರೂವ್ ಇದೆ, 15 ಕೋಟಿ ಇನ್ಸೂರೆನ್ಸ್ ಇರುತ್ತೆ. ಓಕೆ 4 ಸಾವಿರ MRP ಒಳಗೆ 2.5 ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ತಗೊಳ್ಳೋದ್ರಿಂದ ನಿಮಗೆ ಆಫರ್ ಇದೆ, ಡಿಸ್ಕೌಂಟ್ ಇರುತ್ತೆ. 1800 ಕೊಡ್ತಾ ಇದೀವಿ. ಒಂದ್ಸಲ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ಕೊಡೋದು ಫ್ಯಾಮಿಲಿ ಸೇಫ್ಟಿಗೋಸ್ಕರ. ನಿಮ್ಗೆ ಏನೋ ಬೇಕು ನಮ್ಮ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಡ್ತೀವಿ. ಬೆಂಗಳೂರಿಗೆ ಫೋಟೋ ರಾಪಿಡ್ ಅವ್ರ ಮುಖಾಂತರ ಕಳಿಸ್ತೀವಿ. ಔಟ್ ಸೈಡ್ ಆದ್ರೆ ಕೊರಿಯರ್ ಮುಖಾಂತರ ನಿಮಗೆ ಕಳಿಸ್ಕೊಡ್ತೀವಿ. ಓಕೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಮ್ಮ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನಂಬರ್ ಕೊಡಿ. 9986062468 ನಂಬರ್ ಹೇಳಿ ಸರ್. ನಿಮ್ಮ ನಂಬರ್ ಹೇಳಿ ಸರ್ 72048727741. ಈ ಬ್ಯಾನರ್ ಇಲ್ಲಿ ಒಂದ್ಸಲ ಇದೆ, ಬ್ಯಾನರ್ ಒಂದು ಮುಂದೆ ಅವೆರಡು ನಂಬರ್ ಹಾಕ್ಬೋದು. ಕೂರ್ಗ್ ಮಾರ್ಕೆಟ್ ಅಂತೆ, ಜ್ಯೂಸ್ ಎಲ್ಲ ಕೂರ್ಗ್ ಐಟಮ್ ಸಿಗುತ್ತೆ. ಇದು ಚಿಪ್ಸು ಬೋಟೆ ಆ ಥರ ಇದು ಮಾಡಿದ್ದಾರೆ. ಆರೆಂಜ್ ಬೇಕು ಇದೊಂದು 3 ದಿವಸ ಅಲ್ವಾ, ನಾವು 20 ದಿವಸ ಎಲ್ರಿಗೂ ಒಳಿತನ್ನೇ ಅಂತ ದೇಶ ಕಾರ್ಯಕ್ರಮ ಮುಂದುವರಿಸ್ತಾ ಮತ್ತೊಂದು ದಿನಕ್ಕೆ ಮತ್ತೊಂದು ಸ್ಥಿತಿಗೆ ಧ್ವನಿಯಾಗೋಣ. ಇದು ಆಪ್ಕಾಮ್ಸ್ ಅವ್ರ ಸ್ಟಾಲ್. ಐಟಮ್ ಸಿಗುತ್ತೆ ಇಲ್ಲಿ. ಗಿಣ್ಣಂತೆ ನಾಟಿ ಹಸು. ಇದು ಡೋರ್ ತೋರ್ಲನ ಎಷ್ಟು ಏನು ಉಡುಪಿಯಿಂದನಾ ಎಲ್ಲಿಂದ ಇದು ಭತ್ತ ಏನು ಹೇಳ್ತಾರೆ ಅಡುಗೆ ಮಾಡಕ್ಕೆ ಅನ್ನ ಸಾರು ಎಲ್ಲ ಮಾಡಕ್ಕೆ. ಸರ್ ನಾವು ಲೀಗಲ್ ಜ್ಯುವೆಲ್ಲರ್ಸಿಂದ ಇಲ್ಲೇ ಮಲ್ಲೇಶ್ವರಂ ಬ್ರಾಂಚಿಂದ ನಮ್ಮ ಇದರಲ್ಲಿ ಸ್ಕೀಮ್ ಇದೆ ನೋಡಿ ಸರ್, ಫಸ್ಟ್ ಇಯರ್ ಸ್ಕೀಮು. ಮಂತ್ಲಿ ಸೇವಿಂಗ್ಸ್ ಪ್ಲಾನ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಮಂತ್ಲಿ ಇಷ್ಟು ಅಮೌಂಟ್ ಅಂತ ಸೇವ್ ಮಾಡ್ತೀರಂದ್ರೆ ಆ ಅಮೌಂಟಿಗೆ ಎಷ್ಟು ಗೋಲ್ಡ್ ಬರುತ್ತೆ, ಅವತ್ತಿನ ರೇಟಲ್ಲಿ ಎಷ್ಟು ಗೋಲ್ಡ್ ಬರುತ್ತೆ, ಆ ಗೋಲ್ಡ್ ನೀವು ಸಲ ರಿಸರ್ವ್ ಮಾಡ್ತಾ ಹೋಗ್ತೀವಿ. ಅಮೌಂಟಿಗೆ ಅಮೌಂಟ್ ಸೇವ್ ಆಗ್ತಾ ಹೋಗುತ್ತೆ, ಗೋಲ್ಡ್ ಆಡ್ ಆಗ್ತಾ. ಆಫ್ಟರ್ 11 months ನೀವು ಪರ್ಚೇಸಿಂಗ್ ಬರ್ತಾರಲ್ಲ, ಮೇಕಿಂಗ್ ಚಾರ್ಜಸ್ ಕಂಪ್ಲೀಟ್ಲಿ ಝೀರೋ ಆಗುತ್ತೆ ಸರ್. ಆ್ಯಂಟಿಕು, ಟೆಂಪಲ್ ಜ್ಯುವೆಲರಿ, ನಗಾಸೆ ಯಾವುದೇ ಐಟಮ್ ತಗೊಂಡ್ರು ಮೇಕಿಂಗ್ ಚಾರ್ಜ್ ಕಂಪ್ಲೀಟ್ಲಿ ಝೀರೋ ಇರುತ್ತೆ. ಮತ್ತು ವೇಸ್ಟೇಜ್ ಅಂತ ಕಾನ್ಸೆಪ್ಟ್ ಇಲ್ಲ, ವೇಸ್ಟೇಜ್ ಅಂತ ಏನೂ ಹಾಕಲ್ಲ, ಆ ಥರ ಏನೂ ಇರೋದಿಲ್ಲ. ಸೊ ನೀವು ಯಾವುದೇ ಡಿಸೈನ್ ಆದರೂ ಅನ್ಲಿಮಿಟೆಡ್ ಕಲೆಕ್ಷನ್ಸ್ನ ಬ್ರೌಸ್ ಮಾಡ್ಬೋದು. ಬೇರೆ ಜ್ಯುವೆಲ್ಲರ್ಸಲ್ಲಿ ಇಷ್ಟು ಪರ್ಸೆಂಟೇಜ್ ತನಕ ಲಿಮಿಟ್ ಅಂತ ಇರುತ್ತೆ, ನಮ್ಮ ಇದರಲ್ಲಿ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಝೀರೋ ಕೊಡ್ತೀವಿ ಸರ್. ಲೀಗಲ್ ಕಂಪನಿ ಬಗ್ಗೆ ಹೇಳೋದಾದರೆ ಕಂಪನಿ 48 years ಅಂತಲೂ ಇದೆ ಸರ್. ಮಾರ್ಕೆಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾ ಇದ್ವಿ. ಇವಾಗ ನಮ್ಮದೇ ಆದಂಥ ಓನ್ ಶೋರೂಮ್ಗಳನ್ನು ಓಪನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ನಿಮಗೆ ಅನ್ಲಿಮಿಟೆಡ್ ಕಲೆಕ್ಷನ್ ಬ್ರೌಸ್ ಮಾಡ್ಬೋದು. ನಿಮಗೆ ಪರ್ಟಿಕ್ಯುಲರ್ ಡಿಸೈನ್ ಬೇಕಂದರೆ ಆರ್ಡರ್ ಕೊಡಿ, ನಾವು ಅದನ್ನು ಬೇಕಾದ್ರೂ ಮಾಡ್ಕೊಡ್ತೀವಿ. ಅದಕ್ಕೂ ಏನು ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ಸೊ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್, ಸೇವಿಂಗ್ಸ್ ಪ್ಲಾನ್ ಇದೆ, ನೋಡಿ ಥಿಂಕ್ ಮಾಡಿ ಎಲ್ಲೂ ಹೇಳಿ ಸರ್. ಓಕೆ ಸರ್, ವ್ಯೂವರ್ಸಿಗೆ ಒಂದು ಹೇಳಿ ಸರ್. ಖಂಡಿತ ಜ್ಯುವೆಲ್ಲರ್ಸ್ ಬಗ್ಗೆ ಒಂದು ಅನುಕೂಲ ಅದ ಖಂಡಿತ. ಓಕೆ ನಾನು ಥ್ಯಾಂಕ್ ಯು ಸರ್. ಈ ತೋಟ ನ್ಯಾಚುರಲ್ಸ್ ಅಂತೆ. ಟೇಸ್ಟ್ 45 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ವಿ. ಮಿಲೆಟ್ಸ್, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳು, ಮತ್ತೆ ಮೇನ್ ಆಗಿ ಮಕ್ಕಳಿಗೆ ಯೂಸ್ ಆಗ್ಲಿ ಅಂತ ಶಂಖಪುಷ್ಪಿ ಹೂವು, ಒಂದಲ್ಗ, ಲೆಮನ್ ಗ್ರಾಸ್, ದೊಡ್ಡಪತ್ರೆ, ಪಿಪ್ಲಿ, ಲಾವಾಂಚ, ಅಶ್ವಗಂಧ, ಕುಂಬಳಕಾಯಿ ಬೀಜ, ಅಗಸೆ ಬೀಜ, ಸೂರ್ಯಕಾಂತಿ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ವಿ. ಒಳ್ಳೇದು. ತುಂಬಾ ಇದು ನಾವೇ ನಮ್ಮ ಫಾರ್ಮ್ ಅಲ್ಲೇ ಬೆಳೆದ್ವಿ. ಶಂಖಪುಷ್ಪಿ ಒಂದಲ್ಲ ಇರೋದು ಎಲ್ಲಿ? ಕನಕಪುರ ಕನಕಪುರ ಹೋಮ್ ಮೇಡ್ ನಮ್ಮ ವೈಫೈ ಮಾಡೋದು.
ಇದು ಯಾರಿಗಾದ್ರು ಬೇಕಂದ್ರೆ ಕಳಿಸ್ತೀರಾ? ಪೋಸ್ಟ್ ಮುಖಾಂತರ ಕಳ್ಸ್ಕೊಡ್ತೀನಿ. ಓಕೆ 9741849110 ಈ ನಂಬರ್ಗೆ ಅಡ್ರೆಸ್ ವಾಟ್ಸಪ್ ಮಾಡಿದ್ರೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀನಿ. ಗ್ಯಾಸ್ಟ್ರಿಕ್ಗೆ, ಡೈಜೆಷನ್ಗೆ, BP ಶುಗರ್ಗೆ, ಥೈರಾಯ್ಡ್ಗೆ, PCOD ಪ್ರಾಬ್ಲಮ್ಗೆ ಎಲ್ಲರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಬೇರೆ ಏನೇನು ಪ್ರಾಡಕ್ಟ್ಸ್ ಇದೆ ಸರ್? ಹಾಂ ಮತ್ತೆ ನುಗ್ಗೆ ಸೊಪ್ಪಿಂದು ಕರಿಲೀಫ್ ಚಟ್ನಿ ಪುಡಿ ಇದೆ, ಹಾಂ ಹಾಂ ಮತ್ತೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಇದೆ, ಓಕೆ ಮತ್ತೆ ನುಗ್ಗೆ ಸೊಪ್ಪಿನ ಸೂಪ್ ಪೌಡರ್ ಕೂಡ ಮಾಡ್ತೀವಿ, ಹಾಂ 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 ಮಾಡ್ತಾ ಇದ್ದಾರೆ. ಓಕೆ ಅದನ್ನು ಕೂಡ ಎಲ್ಲ ನಮ್ದೇ ಹೋಮ್ ಮೇಡ್. ಹಾಂ ಹಾಂ ಓಕೆ. ಏನು ಸರ್ ಇದು ಪ್ರಾಡಕ್ಟ್ಸ್? ಹಾಂ ಕಾಫಿ ಕೃಷಿಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳು. ಈ ಮಸಾಲೆ ನೋಡಿ, ಏನು ಮೇಡಮ್, ಏನು ಪ್ರಾಡಕ್ಟ್ಸ್ ಇದೆ? ಚಟ್ನಿ ಪೌಡರ್ ಇದೆ, ಮಸಾಲಾ ಪೌಡರ್, ಸಾಂಬಾರ್ ಪೌಡರ್, ರಸಂ ಪೌಡರ್ ಎಲ್ಲ ಟೇಸ್ಟ್ ನೋಡಿದ್ರೆ ಚಟ್ನಿ ಇದೆಲ್ಲ ಹೋಮ್ ಮೇಡ ಅಥವಾ ಬೇರೆ ಹೋಮ್ ಮೇಡ? ಈಗ ಇರೋದಿಲ್ಲ ಆಫೀಸ್ ಇದೆ ರಾಜಾಜಿನಗರ. ಅಲ್ಲೇನು ಸ್ಟೋರ್ ಇದೆಯಾ ಅಥವಾ ಮ್ಯಾನುಫ್ಯಾಕ್ಚರ್? ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಕಳಿಸ್ತೀರಾ ಹೇಗೆ? ನಿಮ್ಮ ನಂಬರ್ ಹೇಳಿ ಸರ್. 9741550955. ಓಕೆ. ಇಲ್ಲಿದ್ದೀರ ಇಲ್ವಾ? ಏನು ಸರ್ ಇದು? ಏನೋ ಹೊಸದು ಅಂತ ಅದೇನೋ ಹೇಳಿದ್ರಪ್ಪ. ನಾವು ರ್ಯಾಬಿಟ್ ಅನ್ಕೊಂಡ್ವಿ, ರ್ಯಾಬಿಟ್ ಅಲ್ಲ ಅಂತ ಸರ್. ರ್ಯಾಬಿಟ್ ಥರನೇ ಇದೆ. ಅದು ಸ್ವಲ್ಪ ದೊಡ್ಡ ಇಲಿ ಬರುತ್ತಲ್ಲ, ದಪ್ಪದ್ದು, ಸೇಮ್ ಲೈಕ್ ರ್ಯಾಟ್. ಏನು ಮೇಡಮ್ ಇದು? Guinea pigs, ಇದು tortoise. Guinea pigs. Oh, Guinea pigs. And that's it, tortoise. Herman's tortoise. ಇದು ಏನು ಹಾಕಿದ್ದು? These are different species eggs. These are different species eggs. ಓಕೆ. We have like pigeon eggs, we have grass parakeet, we have finches, then these are button pearl eggs. ಓಕೆ. What type of snake is this? Okay. No. Yeah, taboo. Inside it. So is this venomous?
No, non-venomous. This one? It's non-venomous. This is only for the purpose in the education. Okay. The 1 year diploma, Uh-huh. it can be the no cost of fee only for 1,000 registered fees, and diploma is 1 lakh fee. Okay. 1 year. How about you? Hello. You can take it, sir. ಸೊ ಅಲ್ಲಿಂದ ಒಳಗಡೆ ನಡ್ಕೊಂಬಂದ್ವಿ. ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ. ಸೊ ಅವ್ರಿಗೆಲ್ಲ ಇಲ್ಲಿ ಒಂದು ನಾಲೆಜ್ ಕೊಡ್ತಾ ಇದ್ದಾರೆ. ಇದೇನೋ ಎತ್ತಿನ ಬಂಡಿ ಬೇರೆ ಇಟ್ಟಿದ್ದಾರೆ ಇಲ್ಲಿ. ಎತ್ತಿಗೆ ಇಲ್ಲೆಲ್ಲ ಫುಲ್ ಅಲಂಕಾರ ಮಾಡಿಟ್ಟವ್ರು. ಆ್ಯಂಡ್ ಇಲ್ಲೆಲ್ಲ ಕುರಿ ಮತ್ತು ಮೇಕೆ ಇದೆ. ಯಾವ್ದಣ್ಣ ಇದು ಬ್ರೀಡು? ಅದು ನೀವು ಸೇಲ್ ಮಾಡ್ಬೇಕಾದ್ರೆ ಯಾವ ಥರ ಮಾಡ್ತೀರಾ? ಸುಮ್ಮನೆ ಪ್ರದರ್ಶನಕ್ಕೆ ಅಷ್ಟೇ. ಹಾಂ ಅದೇ ಅಂತೇಳಿ ಅದೇ ಮೇಕೆ ಅದು ಕಣ್ಣೂರು ಗಿಡ್ಡ ಇರುತ್ತಾ ಇದು? ಗಿಡ್ಡ ಹಾಂ ಹಾಂ ಬರುತ್ತೆ, ಇನ್ನೂ ಬರುತ್ತೆ. ಇದು GKVK ಅವ್ರದ್ದೇನಾ? ಇದೆಲ್ಲ ಕೃಷಿ ಉಪಕರಣಗಳು. ಹಳೆ ಕಾಲದಲ್ಲಿ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ರು. ಸೊ ಇದನ್ನು ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಿ GKVK ಅವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೀವೇನಾದರೂ ಮಕ್ಕಳ ಜೊತೆಗೆ ಸಸ್ಯ ಸಂತೆಗೆ ಬಂದರೆ ಮರಿದಲ್ಲೇ ಈ ಪ್ಲೇಸ್ನ ಮಿಸ್ ಮಾಡಬೇಡಿ. ಮಕ್ಕಳಿಗೆ ತೋರಿಸಿ ಆ ಕಾಲದಲ್ಲಿ ಯಾವ್ಯಾವ ಉಪಕರಣಗಳನ್ನ ಬಳಸಿ ಕೃಷಿ ಮಾಡ್ತಾಯಿದ್ರು ಅನ್ನೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಇದೆ. ತುಂಬ ಚೆನ್ನಾಗಿದೆ. ಮತ್ತು ಇದನ್ನು ತೋರಿಸಿ ಅವ್ರಿಗೆ ತಿಳಿಸಿ ಪ್ರತಿಯೊಂದು ಏನೇನಕ್ಕೆ ಯೂಸ್ ಮಾಡ್ತಾಯಿದ್ರು ಅನ್ನೋದನ್ನು. ಇದು ಕಾಟನ್ ಟವಲ್ಸು.
ಚಿಕ್ಕಮಗಳೂರು ಇವರು ಎಲ್ಲ ಮಕ್ಕಳಿಗೂ ಒಂದು ಪ್ರೇರಣೆ. ಅಧ್ಯಕ್ಷ ಶ್ರೀಯಮ್ಮ ಅವರಿಂದ ಭರತನಾಟ್ಯ
ಎಲ್ಲ ಬೋನ್ಸೈ ಟ್ರೀಸೇನಾ? ಸರ್ ಎಲ್ಲಿರೋದು ಸರ್ ನರ್ಸರಿ? ಹಾಂ ಮೈಸೂರಲ್ಲ? ಒಳಗಡೆ ಮಾಡ್ಕೊಳ್ಳಿ. ಹಾಂ ಹಾಂ ಏನು ನಮಸ್ತೆ. ಹಾಂ ನಮ್ಮದು ಬೋನ್ಸಾಯಿ ಗಿಡ ಸುಮಾರು ಒಂದು 20 ವರ್ಷಗಳಿಂದ ನಾವು ಬೋನ್ಸಾಯಿ ಮಾಡ್ತೀವಿ. ಓಕೆ. ಒಂದು ನೇಟಿವ್ ಬಂದು ಅಲ್ಲಿ ಫಾರ್ಮಿಂಗ್ ಮಾಡ್ತೀವಿ ಮೈಸೂರಲ್ಲಿ. KRS ಅವರು ಬೆಳಗೋಳ ಅಂತ ಹೇಳಿ. ಸೊ ಅಲ್ಲಿ ನಾವು ಬೋನ್ಸಾಯಿ ಮಾಡ್ತೀವಿ. ಓಕೆ ಸರ್, ಈಗ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಕಳಿಸ್ಕೊಡ್ತೀರಾ ಔಟ್ಸೈಡ್? ಹೌದು ಸರ್, ಖಂಡಿತ ನಾವು ಆಲ್ ಓವರ್ ಇಂಡಿಯಾ ಪೂರ್ತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀವಿ. ನಮ್ದು ಆಲೇ 15 ನಾವು ಅಲ್ಲಿಗೆ ಡೆಲಿವರಿ ಮಾಡ್ತೀವಿ. ಓಕೆ ಸರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. ನಂಬರ್ 99 ಹಾಂ 16 ಓಕೆ 79 4216. ಓಕೆ ಇಷ್ಟು. ಇಂಡೋ ಅಮೇರಿಕನ್ ಲೈವ್ ಬ್ರೀಡ್ ಫಿಶ್. ಇವತ್ತು ನಾಳೆ
ಸೊ ಇದು ಬಂದು ಯೂನಿವರ್ಸಿಟಿ ಅವರ ನರ್ಸರಿ ಇದು. ಬನ್ನಿ ಒಳಗೋಗೋಣ ಹೇಗಿದೆ ಅಂತ ನೋಡೋಣ. ಇಲ್ಲಿ ಯೂನಿವರ್ಸಿಟಿಯಲ್ಲಿ ತುಂಬ ವೆರೈಟಿ ಆದಂಥ ಹೂವಿನ ಗಿಡ, ಹಣ್ಣಿನ ಗಿಡ ಮತ್ತು ಬೇರೆ ವೆರೈಟೀಸ್ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ. ಕಂಪೇರ್ ಮಾಡಿದರೆ ಬೇರೆ ನರ್ಸರಿಗೂ ಇಲ್ಲಿಗೂ ರೇಟ್ ಕೂಡ ಕಮ್ಮಿ ಇದೆ. ನೀವು ಬಂದು ಒಮ್ಮೆ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟ ಆದಲ್ಲಿ ಇಲ್ಲಿ ತಗೊಳ್ಳಿ. ಗಿಡ ಕ್ವಾಲಿಟಿನೂ ಚೆನ್ನಾಗಿದೆ, ಚೆನ್ನಾಗೂ ಮೇಂಟೈನ್ ಮಾಡಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಏನು ಅನ್ನೋದನ್ನು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.